ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟೀಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಒಂದು ಒಳ್ಳೆಯ ವಿಚಾರವಾಗಿ ಚರ್ಚಿಸೋಣ. ಅದೇ ರೀತಿ ಆ ವಿಚಾರದ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡೋಣ. ನಿಜವಾಗ್ಲೂ ಒಂದು ಅದ್ಭುತವಾದ ವಿಚಾರ. ಎಂಥವರಿಗೂ ಸಹ ಅಂದರೆ ಅಯ್ಯೋ ನಮ್ಮ ಬದುಕೆ ಮುಗಿದೇ ಹೋಯಿತು, ನಮಗೆ ವಯಸ್ಸಾಗೋಯಿತು, ನಮಗೆ ಆರೋಗ್ಯದ ಸಮಸ್ಯೆ ಅಂತ ಹೇಳೋರಿಗೆ, ಅದೇ ರೀತಿ ಯುವಕರಿಗೆ, ಯುವ ಶಕ್ತಿಗೆ ಈ ಅದ್ಭುತ ಒಂದು ಪ್ರತಿಭೆ. ಒಬ್ಬ ಮಹಾನ್ ರಾಜಕಾರಣಿ ಅಂತಲೇ ಹೇಳ್ಬೋದು. ಇವರು ಒಂದು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅಮೂಲ್ಯವಾದಂತಹ ಒಬ್ಬ ಮಹಾನ್ ನಾಯಕ ಅಂದರೆ ತಪ್ಪಾಗಲಾರ್ದು. ಅವರು ಬೇರೆ ಯಾರೂ ಅಲ್ಲ, ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು. ನಿಜಕ್ಕೂ ತುಂಬ ಅದ್ಭುತ ಕಣ್ರಿ. ಇತ್ತೀಚಿನ ದಿನಗಳಲ್ಲಿ ಗೌಡರು ರಾಜ್ಯಸಭೆಯಲ್ಲಿ ಅವರು ಆಕ್ರೋಶ, ಸಿಟ್ಟು, ವಿಚಾರದ ಬಗ್ಗೆ ಆಳವಾದ ಅಧ್ಯಯನ, ಅವರ ಒಂದು ಮಾತಿನ ವಿರೋಧಿಗಳಿಗೆ ಮಾತಿನ ಈ ಚಾಟಿ, ಅದೇ ರೀತಿ ಅವರು ಇರತಕ್ಕಂಥ ಒಂದು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಬೇಕಾದಂಥ ಒಂದು ಮುಂದಾಲೋಚನೆ, ಯಾವ ರೀತಿ ಬೇಕು, ಯಾವ ವರ್ಕ್ ಬೇಕು, ಯಾವ ಪ್ರಾಜೆಕ್ಟ್ ಬೇಕು ಅಂತ ಚಿಂತೆ ಮಾಡೋದು, ಆ ವಿಚಾರವನ್ನು ಮಾತಾಡೋದು ನಿಜಕ್ಕೂ ಅದ್ಭುತ ಕಣ್ರಿ. ಯಾರೇನೋ ಗೊತ್ತಿಲ್ಲ, ಅದರಲ್ಲಂತೂ ನಮ್ಮ ಕರ್ನಾಟಕದ ರಾಜಕಾರಣ ಅಂತೂ ಇತ್ತೀಚಿನ ದಿನಗಳಲ್ಲಿ ಪೂರ್ತಿ ಕುಲ್ಗೆಟ್ಟೋಗಿದೆ, ಕಲುಷಿತವಾಗಿದೆ. ಎಷ್ಟೋ ಜನ ಇನ್ನು ಸ್ವಲ್ಪ ದಿವಸ ಹೋದರೆ ಇದೇ ರೀತಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಆ ರಾಜಕೀಯ ಒಂದು ವಿಚಾರವನ್ನು ತೋರಿಸ್ತಾ ಹೋಗ್ತಾ ಇದ್ದರೆ ಮೋಸ್ಟ್ಲಿ ಯಾರು ವಾರ್ತೆ ನೋಡೋ ಸಂಖ್ಯೆ ದಿನೇ ದಿನೇ ತುಂಬ ಕಡಿಮೆ ಆಗುತ್ತೆ ಅನಿಸುತ್ತೆ. ಎಲ್ಲ ಯಾವುದಾರ ಒಂದು ಆಟನೋ ಅಥವಾ ಧಾರಾವಾಹಿ ಕಡೆ ವಾಲ್ಬಿಡ್ತಾರೆ. ಯಾಕೆಂದರೆ ರಾಜಕೀಯ ಮಾಡದೆ ಹೋದರೂ ಸಹ ರಾಜಕೀಯ ವಿಚಾರವನ್ನು ತಿಳಿಬೇಕು ಅಂತ ಒಂದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಂತಲೇ ಹೇಳ್ಬೋದು ಈ ದೇಶದಲ್ಲಿ ಆಸಕ್ತಿ ಇರ್ತಕ್ಕಂಥ ಆಸಕ್ತರು ಇದ್ದಾರೆ ರೀ. ಆದರೆ ಬರೀ ಬೆಳಿಗ್ಗೆ ಆಯಿತು ಅಂದರೆ ಅವರಿಲ್ಲೋದ್ರು, ಇವರಿಲ್ಲೋದ್ರು, ಈಗಂದರು ಆಗಂದರು ಅಂತ ಬರೀ ಇದೇ ಮಾತು. ಕರ್ನಾಟಕದ ರಾಜಕಾರಣಿಗಳೇ, ನೋಡಿ ಕಲಿಯಿರಿ ಈ ಮಹಾನ್ ಪ್ರತಿಭೆಯನ್ನು. ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಸದನದಲ್ಲಿ, ಅದರಲ್ಲೂ ಸಹ ಚಿಂತಕರ ಚಾವಡಿ ಮೇಲ್ಮನೆಯಲ್ಲಿ ರಾಜ್ಯಸಭೆಯಲ್ಲಿ ಅವರು ಮಾತಾಡ್ತಾ ಇದ್ದರೆ ಎಂಥ ಅದ್ಭುತ. ಅಂತಹ ಪ್ರಧಾನಮಂತ್ರಿಗಳು ಸಹ ಅವರ ಮಾತನ್ನು ಎಷ್ಟು ಕೇಳಿಸ್ಕೊಳ್ತಾರೆ, ಅವರ ಒಂದು ಮಾತಿಗೆ ಅವರು ಕೊಡ್ತಕ್ಕಂಥ ಗೌರವವನ್ನು ಇತರ ರಾಜಕಾರಣಿಗಳು ಮಾತಾಡಬೇಕಾದ್ರೆ ನೋಡಿ ಕಲಿಬೇಕು ಅವ್ರನ್ನ. ಬೆಳಗಾಯ್ತಲೇ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಟಿ ವಿಗಳಲ್ಲಿ ಸುದ್ದಿ ಬರಲಿ ಅಂತ ಏನೋ ಗಾಳಿಯಲ್ಲಿ ಗುಂಡು ಹೊಡೆದ್ಬಿಟ್ಟು ಹೊರಟೋಗೋದಲ್ಲ. ತೋರಿಸಿ ನಿಮ್ಮ ಹೋರಾಟನ. ಏನಿದೆ ಇದು, ರಾಜಕೀಯನ ಇದು? ತುಂಬ ಅಸಡ್ಡೆ ಆಗೋಗಿದೆ ರೀ. ಹಿಂಗೆ ಆಗಿದ್ರೆ ತುಂಬ ಕಷ್ಟ. ಹಾಗೆ ಕರ್ನಾಟಕ ರಾಜಕೀಯ ರಂಗಕ್ಕೆ ಅದರದ್ದೇ ಆದಂಥ ಒಂದು ಚರಿತ್ರಾರ್ಹ ಇತಿಹಾಸ ಇದೆ. ಇದು ತುಂಬ ವರ್ಸ್ಟ್ ಅಂತ ಅಂದ್ಬಿಡ್ತಾರೆ ಆಮೇಲೆ. ಏಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಾದ್ರೆ ಇದೇನು ಥರ ಬೇಕೋ ಬೇಡವೋ ಅನ್ನೋ ಮಟ್ಟಿಗೆ ಆಗೋಯ್ತದೆ. ನಿಜವಾಗ್ಲೂ ರಾಜ್ಯದ ಮಾನ ಮರ್ಯಾದೆ ಕಳಿಬೇಡಿ. ಕರ್ನಾಟಕದ ರಾಜಕಾರಣಿಗಳೇ, ಮೊದಲು ಮಾಜಿ ಪ್ರಧಾನಮಂತ್ರಿ ಗೌರವಾನ್ವಿತ ಎಚ್ ಡಿ ದೇವೇಗೌಡರನ್ನು ನೋಡಿ ಕಲಿಯಿರಿ. ನೀವಿಲ್ಲೆಲ್ಲ ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಅವ್ರ ಮೇಲೆ ಇವ್ರು ಹೇಳ್ಕೊಂಡು, ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಕಿತ್ತಾಡ್ತಾ ಇದ್ದರೆ ಸದನದಲ್ಲಿ ಆ ಹಿರಿಯ ಜೀವ ನಮ್ಮ ರಾಜ್ಯಕ್ಕೆ ಏನು ಬೇಕು, ನಮ್ಮ ರಾಜ್ಯದ ಸಮಸ್ಯೆ ಏನು ಅಂತ ಎತ್ತಿ ಹಿಡಿತಾ ಇದೆ. ಅದೇ ರೀತಿ ಸಿಂಹ ಗರ್ಜನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ಚರಿತ್ರೆ. ಬದುಕೆ ಮುಗಿದೋಯ್ತು, ನಮ್ಗೆ ವಯಸ್ಸಾಗೋಯ್ತು ಅನ್ನೋರು, ಅಥವಾ ಯುವಕರು ಡಿಪ್ರೆಷನ್ಗೆ ಹೋಗಿರ್ತಕ್ಕಂಥವ್ರು ಇಂತಹ ಒಬ್ಬ ಮೇರು ಪ್ರತಿಭೆಯ ರಾಜಕಾರಣಿಗಳಾದಂಥ ಎಚ್ ಡಿ ದೇವೇಗೌಡರನ್ನ ನೋಡಿ ಕಲಿಯುವುದು ಬಹಳ ಇದೆ. ನಿಜಕ್ಕೂ ಅವರು ಒಂದು ಸ್ಫೂರ್ತಿಯ ಚಿಲುಮೆ ಅಂತಲೇ ಹೇಳ್ಬೋದು. ಎಷ್ಟೇ ನೋವಿನಲ್ಲಿದ್ದರೂ ಸಹ, ಏನೇ ನೋವು ಅಪಮಾನಗಳಿದ್ದರೂ ಸಹ ಅದನ್ನು ಲೆಕ್ಕಕ್ಕಾಗ್ತಂತಾನೆ ಅವ್ರದ್ದು ಕಮಿಟ್ಮೆಂಟ್, ಅಂದರೆ ರಾಜಕೀಯ ಒಂದು ಬದ್ಧತೆ ಇದೆಯಲ್ಲ, ಅದು ನಿಜವಾಗ್ಲೂ ರಿಯಲಿ ಗ್ರೇಟ್. ಇವತ್ತಿನ ರಾಜಕಾರಣಿಗಳು ಯಾರೋ ನೆನ್ನೆ ಮೊನ್ನೆ ಬಂದಿರತಕ್ಕಂಥವ್ರು, ಇತ್ತೀಚಿನಲ್ಲಿ ಉದ್ಭವ ಮೂರ್ತಿಯಾಗಿರ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಬಂದಿರತಕ್ಕಂಥವ್ರು, ಸುಮ್ಮನೆ ಬಂದು ಕ್ಯಾಮ್ರದ ಮುಂಚೆರಿ ಬೇಕು ಅಂತಲೇ ನೆಗೆಟಿವ್ ಥಾಟ್ಸ್ನ ಕೊಟ್ಬಿಟ್ಟು ದಿನಪೂರ್ತಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಟಿ ವಿಲಿ ತೋರಿಸ್ಲಿ ಅಂತ ಮಾಡತಕ್ಕಂಥದ್ದು. ಆಮೇಲೆ ಇದು ತಿರ್ಚಿದೆ ಅಂತ ಹೇಳ್ತಕ್ಕಂಥದ್ದು. ಇದು ಒಂಥರ ಹಳ್ಳಿ ಭಾಷೆಯಲ್ಲಿ ಹೇಳಿದ್ರೆ ಕೋತಿಗೆ ಹೆಂಡ ಕುಡಿಸ್ದಂಗಾಗಿದೆ. ಇದು ರಾಜಕೀಯ ಅದಲ್ಲ ರೀ, ಇದು ರಾಜಕಾರಣ.
ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಮಾತಾಡಿದಾರಲ್ಲ, ಅದೇ ರೀತಿ ತಂಬಿ ದೊರೈ ಅಂತಕ್ಕಂಥ ಒಬ್ಬ ತಮಿಳುನಾಡಿನ ರಾಜಕಾರಣಿಗೆ ಯಾವ ರೀತಿ ಬೆವರಿಳಿಸಿದ್ರು. 91ರ ಇಳಿ ವಯಸ್ಸಿನಲ್ಲೂ ಎದ್ದು ನಿಂತು ಈ ರೀತಿ ಗರ್ಜನೆ ಮಾಡೋದಲ್ಲ. ಆ ತಂಬಿ ದೊರೈ ಹಂಗೆ ಹೇಳ್ಬೇಕು ಅಂತಂತಂದರೆ ಹಂಗೆ ಗಪ್ಚುಪ್ ಆಗ್ಬಿಟ್ಟ, ಹಳ್ಳಿ ಭಾಷೆಲಿ ಹೇಳಿದ್ರೆ ಗಪ್ಚುಪ್ ಆಗ್ಬಿಟ್ಟು ಸೈಡಿಗೆ ಕೂತ್ಕೊಂಡ ಅಂತ. ಎಂಥ ಕಮಿಟ್ಮೆಂಟು, ಎಂಥ ಅದ್ಭುತ ಭಾಷಣ, ಎಂಥ ಇದು ಅವ್ರಿಗೆ ರಾಜ್ಯ ಹಾಗೂ ರಾಷ್ಟ್ರದ ಮೇಲೆ ಇರ್ತಕ್ಕಂಥ ಕಾಳಜಿ ಯಾವ ರೀತಿ ಇದೆ. ಅದಕ್ಕೆ ಗೌರವಾನ್ವಿತ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಎಚ್ ಡಿ ದೇವೇಗೌಡರು ಕಂಡ್ರೆ ಅಷ್ಟೊಂದು ಅವ್ರಿಗೆ ಕಂಡ್ರೆ ಗೌರವವನ್ನು ಕೊಡೋದು. ಈ ಇಳಿ ವಯಸ್ಸಿನಲ್ಲೂ ಅವರು ಕರ್ನಾಟಕದ ರಾಜಕೀಯದ ಬಗ್ಗೆ ಎತ್ತಿ ತೋರಿಸ್ತಾ ಇದ್ದಾರೆ. ಕರ್ನಾಟಕಕ್ಕೆ ಯಾವ ವಿಚಾರ ಬೇಕು, ರಾಜ್ಯಕ್ಕೆ ಏನೆಲ್ಲ ಸಮಸ್ಯೆ ಆಗಿದೆ, ಅವರು ಕಾವೇರಿನ ನೀರಿನ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ರೆ ಇಲ್ಲಿ ಅವ್ರ ಮೇಲೆ ಇವ್ರು ಹೇಳ್ಕೊಂಡು, ಇವ್ರ ಮೇಲೆ ಅವ್ರು ಹೇಳ್ಕೊಂಡು, ಇಲ್ಲಿಯ ಮಾಧ್ಯಮಗಳು ಸಹ ಇವ್ರು ಯಾರೋ ದೊಡ್ಡ ನಾಯಕರು ಅಂತ ದಿನಪೂರ್ತಿ ಅವ್ರನ್ನೇ ತೋರಿಸ್ಕೊಂಡು ಇದನ್ನೇ ಈ ರೀತಿ ಇರೋದನ್ನು ಮೊದಲು ನಮ್ಮ ಮಾಧ್ಯಮಗಳು ಕಡಿವಾಣ ಹಾಕಬೇಕು. ಇದನ್ನು ಆ ರೀತಿ ಮಾತಾಡೋರನ್ನ ತೋರಿಸ್ಲೇಬಾರ್ದು. ತೋರಿಸ್ಲಿಲ್ಲ ಅಂದರೆ ಅವ್ರು ಮಾತನ್ನೇ ಆಡೋದಿಲ್ಲ. ಅವ್ರೇನು ಮಾಡ್ತಾರೆ, ಬೇಕು ಅಂತ ಕೆಲವರು ನೆಗೆಟಿವ್ ಥಾಟ್ಸ್ ಮಾತಾಡ್ಬಿಡೋದು, ಬೆಳಗಾನ ಅವ್ರು ತೋರಿಸ್ಲಿ ಅಂತ. ಅವ್ರಿಗೆ ಬದ್ಧತೆಯೇ ಗೊತ್ತಿಲ್ಲ. ಅವ್ರಿಗೆ ನಾವು ರಾಜಕಾರಣಕ್ಕೆ ಯಾಕೆ ಬಂದಿದ್ದೀವಿ, ಏನು ಬೈದ್ದೀವಿ ಅಂತ ಯಾವುದೋ ಒಂದು ದುಡ್ಡು ಮೇಲೆ ಬಂದ್ಬಿಟ್ಟವ್ರೆ, ಹಣ ಕೊಟ್ಟವ್ರೆ, ಗೆದ್ದುಬಿಟ್ರು. ಯಾಕೆಂದರೆ ನಿಂತ್ಕೋರೆಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಲ್ಲ, ಇಂತಹ ಒಬ್ಬ ಮಹಾನ್ ನಾಯಕರಾದಂಥ ನಮ್ಮ ಎಚ್ ಡಿ ದೇವೇಗೌಡರು ನೋಡ್ಕೊಳ್ಳಿರಿ ಕಾವೇರಿ ನೀರಿನ ವಿಚಾರವಾಗಿ. ಅದೇ ರೀತಿ ಅವರು ಬೆಂಗಳೂರು ನಗರಕ್ಕೆ ಕಾವೇರಿ ನೀರು ಎಷ್ಟು ಅಮೂಲ್ಯ ಅಂತ ರಾಜ್ಯಸಭೆಯಲ್ಲಿ ಮಾತಾಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಬಗ್ಗೆ ಮಾತಾಡಿದ್ದಾರೆ. ಯಾವ ರೀತಿ ನೀರಾವರಿಯ ಬಗ್ಗೆ ಸದನದಲ್ಲಿ ಎತ್ತಿ ಹಿಡಿತಾ ಇದ್ದಾರೆ. ಇಂಥ ಒಬ್ಬ ಮಹಾನ್ ಪ್ರತಿಭೆ ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತಲೇ ಹೇಳ್ಬೋದು. ಒಂದು ಮಾತಂತೂ ಸತ್ಯ, ಇಷ್ಟು ದಿವಸಗಳ ಕಾಲ ಅಂದರೆ ಇಷ್ಟು ವರ್ಷಗಳ ಕಾಲ ಈ ದೇಶದಲ್ಲಿ ಅಗ್ರೆಸಿವ್ ಆಗಿರ್ತಕ್ಕಂಥ ಏಕೈಕ ರಾಜಕಾರಣಿ ಅಂತಂದರೆ ಮೋಸ್ಟ್ಲಿ ನನ್ನ ಪ್ರಕಾರ ಹೇಳದೆ ಇದು ಗಿನ್ನಿಸ್ ದಾಖಲೆ ಹೋದರೂ ಅಚ್ಚರಿ ಇಲ್ಲ. ಮುಂದೊಂದು ದಿವಸ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಅಂದರೆ ತಪ್ಪಾಗಲಾರದು. ಎಂಥ ಅದ್ಭುತ ಭಾಷಣ. ಅವರು ಮಾತಾಡ್ತಾ ಇದ್ದರೆ ರಾಜ್ಯಸಭೆಯ ಸಭಾಪತಿಗಳು ನೋಡಿ ಎಲ್ರಿಗೂ ಹೇಳ್ತಾರೆ, ಮಾಜಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ, ಅವರಲ್ಲಿ ಒಂದು ವಿಚಾರ ಇರ್ತದೆ ಅಂತ. ಎಂತಹ ಗೌರವ ರಾಜ್ಯಕ್ಕೆ. ಇಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಣ್ಣ ಪುಟ್ಟ ಮಕ್ಕಳು ಕಿತ್ತಾಡ್ದಂಗೆ ಕಿತ್ತಾಡ್ಕೊಂಡು ಟಿ ವಿಗಳಲ್ಲಿ ಹೇಳಿಕೆ ಕೊಟ್ಟೇ ನಿಂತವ್ರೆ. ಬೇಕು ರಾಜ್ಯಕ್ಕೆ, ದೇಶಕ್ಕೆ ಇಂಥ ಒಬ್ಬ ನಾಯಕ ಇರಬೇಕು. ಅದು ಮೇಯ್ನು. ಅದನ್ನು ಬಿಟ್ಟು ಸುಮ್ಮನೆ ವಿಚಾರ ಕೊಡೋದಲ್ಲ, ಸುಮ್ಮನೆ ಪೋಸ್ಟ್ ತಗೊಳ್ಳೋದಲ್ಲ, ಸುಮ್ಮನೆ ಪ್ರಚಾರಕ್ಕೆ ಇಟ್ಕೊಳ್ಳೋಕ್ಕೆ ಯಾರಿಗೋ ಒಂದು ವರ್ಗಕ್ಕೆ ನೋವಾಗೋ ರೀತಿ ಮಾತಾಡೋದಲ್ಲ. ಇದು ಗೌಡರ ನಿಜವಾಗ್ಲೂ ಪ್ರಾಮಾಣಿಕ ಹೋರಾಟವನ್ನು ಎಲ್ಲರೂ ಮೆಚ್ಚಲೇಬೇಕು. ರಾಜಕಾರಣದಲ್ಲಿ ಏಳು ಬೀಳು ಇದ್ದೇ ಇರ್ತದೆ, ಪಾಸಿಟಿವ್ ಆರ್ ನೆಗೆಟಿವ್ ಪಾಯಿಂಟ್ ಪ್ರತಿಯೊಬ್ಬ ನಾಯಕರ ಮೇಲೂ ಇರ್ತದೆ. ಆದರೆ ಆ ಹೋರಾಟ, ಶಿಸ್ತು ಬಿದ್ದ ನಡೆ, ಅವರ ಒಂದು ಇದು, ಅವರ ವಯಸ್ಸಲ್ಲೂ ಸಹ ಈ ರೀತಿ ಹೋರಾಟ ಮಾಡ್ತವ್ರೆ ಅಂದರೆ ರಿಯಲಿ ಗ್ರೇಟ್. ಗೌರವಾನ್ವಿತ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಲ್ಲಿ ಒಂದು ಮನವಿ, ಇಂತಹ ಒಂದು ಪ್ರತಿಭೆ ಅಂದರೆ ಈ 91ರ ಇಳಿ ವಯಸ್ಸಿನಲ್ಲೂ ಸಹ ಆ ವಸ್ತು ವಿಚಾರವಾಗಿ ಮಾತಾಡ್ತಕ್ಕಂಥ ಈ ಅದ್ಭುತ ಪ್ರತಿಭೆಯನ್ನು ಪಡೆದಿರ್ತಕ್ಕಂಥ ಭಾರತ ದೇಶ ರಾಜ್ಯದಲ್ಲಿ ನಿಜವಾಗೂ ಒಂದು ಗ್ರೇಟ್ ಅಂತಲೇ ಹೇಳಬೇಕು. ದಯಮಾಡಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು. ಅದೇ ರೀತಿ ಕರ್ನಾಟಕದ ರಾಜಕಾರಣಿಗಳು ಇವರನ್ನು ನೋಡಿ ಕಲಿಬೇಕು. ಆದಮೇಲೆ ಇನ್ನೂ ಹೊಸ ಹೊಸ ವಿಚಾರಗಳ ಬಗ್ಗೆ ನೀವು ಮುಂದೆ ನಾವು ಬರ್ತಾ ಇರ್ತೀವಿ. ನಮ್ಮ ಎಲ್ಲ ಗ್ರಾಮೀಣ ಪ್ರತಿಭೆಗಳು ಸೇರಿ ಈ ಒಂದು @janataparivar@gmail.com ಎಂಬ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಇದನ್ನು, ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು. ಮುಂದಿನ ದಿನಗಳಲ್ಲಿ ಈಗ ತಾನೇ ಅಂಬೆಗಾಲಿಡ್ತಿದ್ವಿ, ಮುಂದಿನ ದಿನಗಳಲ್ಲಿ ಹೊಸ ಹೊಸ ವಿಚಾರವಾಗಿ ನಿಮ್ಮ ಮುಂದೆ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.